ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಸ್ಕ್ರಬ್ನ ರೆಡಿ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಗಳನ್ನೆಲ್ಲ ಯೂಸ್ ಮಾಡಿ ಮಾಡುವಂಥ 4 ಐಟಮ್ ಹಾಕೋಕ್ಕೆ ಒಂದು ಸ್ಕ್ರಬ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಕೂಡ ನಾನು ಈ ಸ್ಕ್ರಬ್ ಮಾಡುವಾಗ ಡೀಟೇಲ್ಸನ್ನು ಹೇಳ್ತೀನಿ, ಏನೇನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಸ್ಕ್ರಬ್ಬು ನಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ನನ್ನು ತೆಗೆಯುತ್ತೆ, ಮತ್ತು ನಮ್ಮ ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ ವೈಟ್ಸ್ಗಳನ್ನ ತೆಗೆಯುತ್ತೆ. ಈ ನೋಸಲ್ಲೆಲ್ಲ ಬ್ಲ್ಯಾಕ್ ಹೆಡ್ ವೈಟ್ಸ್ ಇರುತ್ತಲ್ವ, ಅದನ್ನೆಲ್ಲ ಫೇಸಿಂದ ರಿಮೂವ್ ಮಾಡುತ್ತೆ. ಮತ್ತು ನಮ್ಮ ಡಲ್ ಸ್ಕಿನ್ ಇರುತ್ತಲ್ಲ, ಫೇಸ್ದಾಗಲಿ ಹ್ಯಾಂಡಿದ್ದಾಗಲಿ ಲೆಗ್ಗಿದ್ದಾಗಲಿ ಡಲ್ ಸ್ಕಿನ್ನನ್ನು ಕೂಡ ಖಂಡಿತವಾಗಿಯೂ ಚೆನ್ನಾಗಿ ನೀಟಾಗಿ ಫಳ ಅಂತ ಹೊಳೆಯೋದು ಮಾಡುತ್ತೆ. ಗ್ಲಾಸಿ ಸ್ಕಿನ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಶೈನಿಯಾಗಿ ಇರುತ್ತೆ. ಖಂಡಿತವಾಗಿ ನೀವು ಒಂದ್ಸತಿ ಇದನ್ನು ಮಾಡಿದ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯೂಸ್ ಮಾಡಿ, ನಿಮಗೂ ಇದರ ರಿಸಲ್ಟು ಖಂಡಿತವಾಗಿಯೂ ಗೊತ್ತಾಗುತ್ತೆ. ಆವಾಗ ಅದರ ರಿಸಲ್ಟು ನಿಮಗೆ 1 ಮಂತಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಂದರೆ ವೀಕ್ಲಿ 2 ಟೈಮ್ಸ್ ಡೈಲಿ ಮಾಡಿದ್ರೂ ಏನೂ ತೊಂದರೆ ಇಲ್ಲ, ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆದರೆ ವೀಕ್ಲಿ 2 ಟೈಮ್ಸ್ ಟೈಮ್ ಇಲ್ದವರು ಆರಾಮ್ಸೆ ಮಾಡ್ಬೋದು. ಅದರಿಂದ ನಾನು ಯಾವ ರೀತಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸ್ಕ್ರಬ್ನ ರೆಡಿ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು 1 ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಟೊಮೊಟ, ಅದು ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅದರೊಳಗೆ ಇದ್ರೂ ಪರವಾಗಿಲ್ಲ. ಮತ್ತು 1 ಸ್ಪೂನಷ್ಟು ಶುಗರು. ಮತ್ತು ನಾನು ಜಾನ್ಸನ್ ಬೇಬಿ ಆಯಿಲ್ ತೊಗೊಂಡಿದ್ದೀನಿ, ನೀವು ಕೊಕೊನಟ್ ಆಯಿಲ್ ಆದರೂ ಆಗುತ್ತೆ, ತಗೋಬೋದು. ಇವಾಗ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಇವಾಗ ನಾವು ನೋಡಿದ್ರಲ್ಲ ಯಾವ ರೀತಿ ನಾನು ಈ ಒಂದು ಸ್ಕ್ರಬ್ನ ರೆಡಿ ಮಾಡಿಕೊಂಡೆ ಅಂತೇಳಿ. ಮನೆಯಲ್ಲೇ ತುಂಬ ಒಳ್ಳೆಯ ರಿಸಲ್ಟ್ ಇರುತ್ತೆ. ನೀವು ಮನೆಯಲ್ಲಿ ಕೊಕೊನಟ್ ಆಯಿಲ್ ಇದ್ದರೆ ನಾನು ಹೇಳ್ದಂಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ಪರವಾಗಿಲ್ಲ. ನಾನು ಜಾನ್ಸನ್ ಬೇಬಿ ಆಯಿಲ್ನ ಯೂಸ್ ಮಾಡ್ತೀನಿ. ಮತ್ತು ನಿಮಗೆ ಬಾಡಿ ಮಸಾಜ್ದು ಕೂಡ ಆಯಿಲ್ದು ಕೂಡ ಹೇಳ್ಕೊಡ್ತೀನಿ, ಯಾವ್ದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ಇದನ್ನು ನೀಟಾಗಿ ನೀವು ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮ್ಮ ಫೇಸಿಗೆ ಒಳ್ಳೆ ಸ್ಕ್ರಬ್ ಥರ ಆಗುತ್ತೆ, ಚೆನ್ನಾಗಿ ನೀಟಾಗಿ. ಮತ್ತು ಚೆನ್ನಾಗಿ ಕೂಡ ಇದು ಶೈನ್ ಬಂದುಬಿಡುತ್ತೆ. ಯಾವುದಾದ್ರೂ ಹಳೇ ಬಟ್ಟೆ ಇರೋದನ್ನ ನೀವು ವೇರ್ ಮಾಡಿಕೊಂಡು ಆಮೇಲೆ ಈ ಒಂದು ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ನನ್ನ ಫೇಸಿಗೆ ನಾನು ಹಾಕಿ ತೋರಿಸ್ತಿದ್ದೀನಿ. ಯಾವುದೇ ತರಹ ಸೈಡ್ ಎಫೆಕ್ಟ್ ಆಗಲ್ಲ. ಡಲ್ ಸ್ಕಿನ್ ಇದ್ದವರಿಗೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಡಲ್ ಸ್ಕಿನ್ ಎಲ್ಲ. ಮತ್ತು ಡೆಡ್ ಸ್ಕಿನ್ ಕೂಡ ಚೆನ್ನಾಗಿ ರಿಮೂವ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಗ್ಲೋ ಕೊಡುತ್ತೆ ಫ್ರೆಂಡ್ಸ್. ಇದು ಗ್ಲೋನು ಕೊಡುತ್ತೆ, ಮತ್ತು ಗ್ಲಾಸಿ ಸ್ಕಿನ್ ಥರ ಶೈನಿಯಾಗಿ ಬರುತ್ತೆ. ನೀವು ಫೇಸ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನೀವು ಪಾರ್ಲರ್ ಇದ್ದು ಅದೆಲ್ಲ ಕೆಮಿಕಲ್ ಯೂಸ್ ಮಾಡಬಹುದು. ಈ ರೀತಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಇರೋದು ಕೂಡ ಯೂಸ್ ಮಾಡಿ ಕೂಡ ನೀವು ತುಂಬ ಚೆನ್ನಾಗಿ ಕೂಡ ಕಾಣ್ಬೋದು. ಈ ರೀತಿ ಫುಲ್ಲು ಈ ರೀತಿ ಕೂಡ ನೀವು ಹಾಕ್ಕೊಳ್ಳಿ. ಈ ಥರ ಫುಲ್ಲು ಈ ರೀತಿ ರೌಂಡಾಗಿ ಸರ್ಕಲಲ್ಲಿ ನೀವು ಮಸಾಜ್ ಮಾಡಬೇಕಾಗುತ್ತೆ ಹಾಕಿದಾಗ. ಈಗ ಇದು ಸ್ಕ್ರಬ್ಬು ಥರ ಇರುತ್ತೆ, ನಿಮಗೆ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಕಾಫಿ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಗುಡ್ ಸ್ಮೆಲ್ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ಜಾನ್ಸನ್ ಬೇಬಿ ಆಯಿಲ್ ಕೂಡ ಹಾಕಿರ್ತೀನಲ್ಲ, ಅದು ಕೂಡ ಒಳ್ಳೆ ಗುಡ್ ಸ್ಮೆಲ್ ಕೊಡುತ್ತೆ. ಮತ್ತು ಟೊಮೊಟೊ ನಾವು ಹಾಕೋದ್ರಿಂದ ಅದರಲ್ಲಿ ಆ್ಯಸಿಡ್ ಕಂಟೆಂಟ್ ಖಂಡಿತವಾಗಿರೋದ್ರಿಂದ ನಿಮಗೆ ಸ್ಕಿನ್ ಕೂಡ ಗ್ಲೋ ಕೊಡುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಕಣ್ಣಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ, ಕೇರಲ್ಲಿ ನೋಡಿಕೊಂಡು ಕಣ್ಣಿನ ಒಂದು ಸುತ್ತ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಚೆನ್ನಾಗಿ ಒಂದು 10 ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಒಂದು ಇದಕ್ಕೆ ಕೂಡ ನಾನು ಎಲ್ಲಿಗೆ ತೋರಿಸ್ತೀನಿ, ಆಯಿತಾ? ಇಲ್ಲಿಗೆ ನೋಡಿ, ಈ ರೀತಿ ಬಾಡಿ ಕೂಡ ಈ ರೀತಿ, ನಿಮ್ಮ ಲೆಗ್ಗು ಕೂಡ ಅಷ್ಟೇ, ನಿಮ್ಮ ಹ್ಯಾಂಡು ಕೂಡ ಅಷ್ಟೇ. ಇದೇ ರೀತಿ ನೀವು ಮಸಾಜ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ನಾನಕ್ಕೆ ಹೋಗೋ ಮುಂಚೆ
ಈ ರೀತಿ ಚೆನ್ನಾಗಿ ಫೇಸಿಗೆ ಮತ್ತು ಈ ರೀತಿ ಹ್ಯಾಂಡಿಗೆ ಮಸಾಜ್ ಮಾಡಿಕೊಂಡು ಮತ್ತು ಬಾಡಿಯು ಕೂಡ ಚೆನ್ನಾಗಿದೆ ಒಂದು ನೀವು ಸ್ಕ್ರಬ್ಬನ್ನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಗ್ಲೋ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ನಾನ ಮಾಡಿದ ತಕ್ಷಣ ಒಂದು ಒಳ್ಳೆ ಗುಡ್ ರಿಸಲ್ಟ್ ನೋಡ್ಬೋದು ಅಂತ ನಾನು ಹೇಳ್ತೀನಿ. ನಿಮ್ಗೆ ಗೊತ್ತಾಗುತ್ತೆ ಖಂಡಿತವಾಗಿಯೂ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೀವು ಅದು ವಾಶ್ ಮಾಡಿದಾಗ ನಿಮಗೆ ಅದು ಗೊತ್ತಾಗುತ್ತದು. ಈ ರೀತಿ ಚೆನ್ನಾಗಿ ರೌಂಡಾಗಿ ನೀವು ಮಸಾಜ್ ಮಾಡಬೇಕಾಗುತ್ತೆ. ಸರ್ಕಲ್ ಟೈಪಲ್ಲಿ ನೀವು ಮಸಾಜ್ ಮಾಡಿಕೊಡಿ ಚೆನ್ನಾಗಿ. ನಾನು ತೋರಿಸ್ತಾ ಇದ್ದೀನಲ್ಲ, ಮತ್ತು ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ತಗೊಂಡು ನೋಡಿ, ಈ ಥರ ಬೇಕಿದ್ರೆ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿದ್ದಾಗಲಿ ಫೇಸ್ ಇದ್ದಾಗಲಿ ಪ್ರತಿಯೊಂದು ಕೂಡ ಡಲ್ ಸ್ಕಿನ್ ಎಲ್ಲ ಹೋಗ್ಬಿಡುತ್ತೆ, ಮತ್ತು ಡೆಡ್ ಸ್ಕಿನ್ ಕೂಡ ಹೋಗ್ಬಿಡುತ್ತೆ. ಗ್ಲಾಸಿಯಾಗಿ ಶೈನಿ ಆಗಿರುತ್ತೆ. ಈ ಥರ ನೋಸ್ ಹತ್ರ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆವಾಗ ಇದು ಇಲ್ಲಿ ನೋಸಲ್ಲಿ ಇರುವಂತಹ ಡೆಡ್ ಸ್ಕಿನ್ ಕೂಡ ಕ್ಲಿಯರಾಗಿ ಹೋಗುತ್ತೆ. ಆಗ ನೀವು ಈ ರೀತಿ ಇದೆಲ್ಲ ಏನು ಹೇಳ್ತಾರಲ್ಲ, ಈ ರೀತಿ ನೋಸಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅಲ್ಲಿರುವಂತಹ ಬ್ಲ್ಯಾಕೆಟ್ ವೈಟರ್ಸ್ ಕೂಡ ಹೋಗುತ್ತೆ. ಆಗ ನೀವು ಯಾವುದೇ ಕಾರಣಕ್ಕೂ ಬ್ಲ್ಯಾಕೆಟ್ ವೈಟರ್ಸ್ ತೆಗಿತಾರಲ್ಲ ಅದರಿಂದ ರಿಮೂವ್ ಮಾಡೋ ಅವಶ್ಯಕತೆ ಇರಲ್ಲ. ಆವಾಗ ಪೇಯ್ನ್ ಕೂಡ ಇರಲ್ಲ, ನೀಟಾಗಿ ಹೋಗ್ಬಿಡುತ್ತೆ ಬ್ಲ್ಯಾಕೆಟ್ ವೈಟರ್ಸ್ ಇದರಿಂದನೇ. ಯಾಕಂದರೆ ಇದೊಂಥರ ದೊರಗಿರೋದ್ರಿಂದ ಈ ರೀತಿ ನೀಟಾಗಿ ಒಂದು 10 ಮಿನಿಟ್ಸ್ ಆಗಲಿ, ನಿಮಗೆ ಟೈಮ್ ಇರೋ ಒಂದು 15 ಮಿನಿಟ್ಸ್ ಆದರೂ ಮಾಡ್ಕೊಳ್ಳಿ, ಏನೂ ವರಿ ಇಲ್ಲ. ಚೆನ್ನಾಗಿ ಶೈನ್ ಕೊಡುತ್ತೆ ಬಾಡಿಗೆ. ಸ್ನಾನಕ್ಕೆ ಮುಂಚೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ಮಾತ್ರ. ನಾನು ಪ್ರತಿಯೊಂದು ಏನೇ ಹೇಳಿದ್ರು ಕೂಡ ನಾನು ಯೂಸ್ ಮಾಡ್ಕೊಂಡು ನನಗೆ ರಿಸಲ್ಟ್ ಗೊತ್ತಾಗಿರೋದನ್ನ ನಿಮ್ಗೆ ಹೇಳ್ತೀನಿ. ಮಿನಿಟ್ಸ್ ಆಗಿದೆ ಸ್ಕ್ರಬ್ಬಲ್ಲಿ ಮಸಾಜ್ ಮಾಡಿಕೊಂಡು. ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು, ನೋಡೋಣ ಹೇಗಿದೆ ರಿಸಲ್ಟ್ ಅಂತ. ನೀವು ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸ್ಮೂತಾಗಿ ಆಗಿದೆ ಗೊತ್ತಾ, ತುಂಬ ಸ್ಮೂತಾಗಿ ಆಗಿದೆ ಸ್ಕಿನ್ನು. ನೀವು ಖಂಡಿತವಾಗಿ ಇದೇ ಥರ ಯೂಸ್ ಮಾಡಿ ಮನೆಯಲ್ಲಿ. ಬಟ್ಟೆ ಎಲ್ಲ ಚೆಂದಾಗ್ಬಿಡ್ತು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ನಾನು ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸ್ಮೂತ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಬರೀ ಟವಲಲ್ಲಿ ಒರೆಸ್ಕೊಂಡ್ಬಂದೆ ಅಷ್ಟೇ ನಾನು. ಅದು ಶೈನಿಂಗ್ ನೋಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದು. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.